ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನಾನೇ ರಾಜ್ಕುಮಾರ. ರಾಜ್ ಉತ್ಸವ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಕಳೆದ ಸಂಚಿಕೆಯ ವಿಡಿಯೋಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ವೀಕ್ಷಣೆ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಲೈಕ್ ಮಾಡಿ, ವಾಚ್ ಮಾಡಿ. ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಸ್ನೇಹಿತರೆ, ಇವತ್ತಿನ ದಿವಸ ಬಂದು ನಮ್ಮ ಕನ್ನಡ ಭಾಷಾ ಚಲನಚಿತ್ರ ಪರಂಪರೆಗೆ ಮೆರುಗು ತಂದ ಒಂದು ಅಣ್ಣವರಿಗೆ ಒಂದು ನಮನ ಸಲ್ಲಿಸುತ್ತಾ ಇವತ್ತಿನ ಪೀಳಿಗೆಯವರೆಗೂ ಅವರ ನಟನೆಯ ಬಗ್ಗೆ ಹಾಗೂ ವ್ಯಕ್ತಿತ್ವದ ಬಗ್ಗೆ ತಿಳಿಸಲು ಇಚ್ಛೆಪಡ್ತೇನೆ. ಎಷ್ಟೋ ಜನಕ್ಕೆ ಅಣ್ಣವ್ರ ಬಗ್ಗೆ ಗೊತ್ತಿರಲ್ಲ, ಅವರ ಚಿತ್ರಗಳ ಬಗ್ಗೆ ಗೊತ್ತಿರಲ್ಲ, ಅವರ ಒಂದು ನಟನಾ ಕೌಶಲ್ಯದ ಬಗ್ಗೆ ಅರಿವಿರಲ್ಲ, ಒಂದು ತಾತ್ಸಾರ ಮನೋಭಾವದಿಂದ ಮಾತುಗಳನ್ನಾಡ್ತಿರ್ತಾರೆ. ಅಂಥವ್ರಿಗೆ ಅವ್ರ ಬಗ್ಗೆ ಒಂದು ಉತ್ತಮ ವಿಷಯಗಳನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಮುಂದಿನ ಪೀಳಿಗೆಗೂ ಅದು ಮುಂದುವರಿಬೇಕು ಅನ್ನೋದು ನನ್ನ ಇಚ್ಛೆ ಸ್ನೇಹಿತರೆ. ಹಾಗೆ ಮತ್ತೊಮ್ಮೆ ಏನಂತ ಹೇಳಿಸ್ತೇನೆ ಅಂದರೆ, ನಾನು ಯಾರ ಫ್ಯಾನ್ ಕೂಡ ಅಲ್ಲ, ಯಾರ ದಾಸನೂ ಅಲ್ಲ. ಆದರೆ ಕಲೆಗೆ, ಕನ್ನಡಕ್ಕಾಗಿ, ಕನ್ನಡ ಭಾಷೆಗೆ ಕೈ ಎತ್ತುವವರ ಅಭಿಮಾನಿ ನಾನು. ಹಾಗೆ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಇವತ್ತಿನ ದಿವಸ ರಾಜ್ಕುಮಾರ್ ಅವರ ನಾಯಕ ನಟನೆಯಲ್ಲಿ ಮೂಡಿಬಂದಂತಹ 130ನೇ ಕನ್ನಡ ಚಿತ್ರ, ಅಣ್ಣವರ ಒಂದು ನಾಯಕತ್ವದಲ್ಲಿ ಮೂಡಿಬಂದಂತಹ ಚಿತ್ರ. ಅದರ ಬಗ್ಗೆ ಇವತ್ತು ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರೊಂದಿಗೆ. ಈ ಚಿತ್ರ ಬಂದು 1971ರಲ್ಲಿ ಮೂಡಿಬಂದಂತಹ ಒಂದು ಚಿತ್ರವಾಗಿರುತ್ತೆ. ಒಂದು ಕೌಟುಂಬಿಕ ಚಿತ್ರ ಅಂತಲೇ ಹೇಳ್ಬೋದು. ಆ ಚಿತ್ರದ ಹೆಸರು ಬಂದು ಕುಲಗೌರವ. ಈ ಚಿತ್ರದ ಬಗ್ಗೆ ಹಲವಾರು ಮಾಹಿತಿಗಳು ಹಾಗೂ ಸ್ವಾರಸ್ಯಕರ ಘಟನೆಗಳನ್ನ ಇವತ್ತು ಹಂಚಿಕೊಳ್ಳೋಕೆ ನಿಮ್ಮೆಲ್ಲರೊಂದಿಗೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಹಿಟ್ ಜೋಡಿ ಅಂತ ಅನ್ನಿಸ್ಕೊಂಡಿದ್ದಂತಹ ರಾಜ್ಕುಮಾರ್ ಭಾರತಿಯವರ ಒಂದು ಜೋಡಿಯ ನಾಯಕ ನಾಯಕಿಯಾಗಿ ನಡೆಸಿದಂತಹ ಒಂದು 16ನೇ ಚಿತ್ರ ಕೂಡ ಹೌದು. ನಿಮಗೆಲ್ರಿಗೂ ತಿಳಿದಿರೋಲ್ಲೋ ಗೊತ್ತಿಲ್ಲ. ಎಷ್ಟೋ ಜನ ತಿಳಿದಿರುತ್ತೆ, ಎಷ್ಟೋ ಜನ ತಿಳಿದಿರಲ್ಲ. ಒಂದು ಹಿಟ್ ಪೇರ್ ಅಂತ ಅನ್ನಿಸ್ಕೊಂಡಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿಯವರ ಒಂದು ಜೋಡಿ. ಅತಿ ಹೆಚ್ಚು ಚಿತ್ರಗಳಲ್ಲಿ ಇವರು ಒಟ್ಟಿಗೆ ನಾಯಕ ನಾಯಕಿಯಾಗಿ ನಡೆಸಿರ್ತಾರೆ ಕೂಡ. ಹಾಗೆ ಇನ್ನು ನೆಕ್ಸ್ಟು ಚಿತ್ರದ ಒಂದು ತಾಂತ್ರಿಕ ವರ್ಗಕ್ಕೆ ಬರೋಣ ಸ್ನೇಹಿತರೆ. ಕೆ.ಟಿ. ಶಿವರಾಮ್ ಅನ್ನೋರು ಈ ಚಿತ್ರದ ಒಂದು ನಿರ್ದೇಶಕರು. ಅವರು ಹೆಸರಂತ ನಿರ್ದೇಶಕರು ಕೂಡ ಆಗಿರ್ತಾರೆ ಅವತ್ತಿನ ಕಾಲದಲ್ಲಿ. ಇವರು ಕನ್ನಡದಲ್ಲಿ ಒಟ್ಟು 7 ಚಿತ್ರಗಳನ್ನ ನಿರ್ದೇಶನ ಮಾಡ್ತಾರೆ. ಅದರಲ್ಲಿ ಅಣ್ಣವ್ರದ್ದು 5 ಚಿತ್ರಗಳನ್ನ ಇವರು ನಿರ್ದೇಶನ ಮಾಡ್ತಾರೆ. ಅಣ್ಣವ್ರದ್ದು ಒಂದು ನಿರ್ದೇಶನ ಮಾಡಿದಂತಹ ಮೊದಲ ಚಿತ್ರ ಚಕ್ರತೀರ್ಥ, ಹಾಗೆ 2ನೇ ಚಿತ್ರ ಬಂದು ಪುನರ್ಜನ್ಮ ಅಂತ, ಹಾಗೆ 3ನೇ ಚಿತ್ರ ಕುಲಗೌರವ. ಕೆ.ಟಿ. ಶಿವರಾಮ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಅವರು ಜಯಂತಿ ಅವರೊಂದಿಗೆ ಪ್ರೇಮ ವಿವಾಹವಾಗಿ ಹಲವಾರು ವರ್ಷಗಳ ಕಾಲ ಸಾಂಸಾರಿಕ ಜೀವನ ನಡೆಸಿ, ತದನಂತರ ಇಬ್ಬರ ನಡುವೆ ಮನಸ್ತಾಪದಿಂದ ಕೆಲವು ಭಿನ್ನಪರಾಯಗಳಿಂದ ಬೇರೆ ಆಗಿರ್ತಾರೆ. ವಿಚ್ಛೇದನ ಕೂಡ ಪಡ್ಕೊಂಡಿರ್ತಾರೆ. ಹಾಗಾಗಿ ಇವರು ಜಯಂತಿಯವರ ಮೊದಲನೆಯ ಪತಿಯಾಗಿ ಗುರುತಿಸ್ಕೊಂಡಿರ್ತಾರೆ ಸ್ನೇಹಿತರೆ. ಇನ್ನು ಚಿತ್ರದ ನಿರ್ಮಾಣದ ವಿಷಯವಾಗಿ ಹೇಳೋದಾದರೆ, ಮೊದಲ ಬಾರಿಗೆ ಐಶ್ವರಿ ಪ್ರೊಡಕ್ಷನ್ಸ್ ಸಂಸ್ಥಾಪಕರಾದ ಎನ್ ವೀರಾಸ್ವಾಮಿ ಅವರು ಈ ಚಿತ್ರದ ನಿರ್ಮಾಣವನ್ನು ಮಾಡಿರ್ತಾರೆ. ಇದಕ್ಕೂ ಮುಂಚೆ ಇವರು ಫೈನಾನ್ಷಿಯರ್ ಆಗಿ, ಚಿತ್ರದ ವಿತರಕರಾಗಿ ಹಲವು ಕ್ಷೇತ್ರಗಳಲ್ಲಿ ಕೆಲಸಗಳನ್ನ ನಿರ್ವಹಿಸಿರ್ತಾರೆ. ಇದೇ ಮೊದಲನೇ ಚಿತ್ರ. ಇವರ ಒಂದು ಐಶ್ವರಿ ಪ್ರೊಡಕ್ಷನ್ ಎಂಬ ಹೆಸರಿನಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ನಿರ್ಮಾಣವನ್ನು ಈ ಚಿತ್ರದ ಮುಖಾಂತರ ಮಾಡ್ತಾರೆ. ಇನ್ನು ಚಿತ್ರದ ಕಥೆಯನ್ನು ಹೆಸರಾಂತ ಕಥೆಗಾರರಾದಂತಹ ಜಿ ಬಾಲಸುಬ್ರಹ್ಮಣ್ಯ ಅವರ ಬಳಿ ಸಿದ್ಧಪಡಿಸಲಾಗುತ್ತೆ. ಏಕೆಂದರೆ ಅವರ ಒಂದು ಚಿತ್ರಕಥೆಯಲ್ಲಿ ಮೂಡಿಬಂದಂತಹ ಕಸ್ತೂರಿ ನಿವಾಸ ಚಿತ್ರ ತುಂಬ ಯಶಸ್ವಿಯಾಗಿರುತ್ತೆ. ಹಾಗಾಗಿ ಎನ್ ವೀರಸ್ವಾಮಿ ಅವರು ಅವರ ಒಂದು ಬರವಣಿಗೆಯಲ್ಲಿ ಈ ಕಥೆಯನ್ನು ಸಿದ್ಧಪಡಿಸ್ತಾರೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಕುಣಿಗಲ್ ನಾಗಭೂಷಣ್, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಸ್ನೇಹಿತರೆ, ಅವರು ಕೂಡ ಈ ಚಿತ್ರದ ಒಂದು ಸಹಾಯಕ ನಿರ್ದೇಶಕರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ಛಾಯಾಗ್ರಹಣ ಬಂದು PS ಸತ್ಯಪ್ರಕಾಶನ್ ಅವರು ಮಾಡಿರ್ತಾರೆ. ಸಂಕಲನವನ್ನು ಪಿ ಭಕ್ತವತ್ಸಲಂ ಅನ್ನೋರು ಮಾಡಿರ್ತಾರೆ. ಇನ್ನು ಚಿತ್ರದ ತಾರಾಬಣಕ್ಕೆ ಬರೋಣ ಸ್ನೇಹಿತರೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟರಾಗಿ ನಟಿಸಿರ್ತಾರೆ. ವಿಶೇಷ ಏನಪ್ಪ ಅಂತಂದರೆ, ಇವರು ಪ್ರಥಮ ಬಾರಿಗೆ ಕಪ್ಪು ಬಿಳುಪು ಚಿತ್ರದಲ್ಲಿ ತ್ರಿಪಾತ್ರದಲ್ಲಿ ನಟಿಸಿದ ಒಂದು ನಟರಾಗಿರ್ತಾರೆ. ಅಪ್ಪ, ಮಗ, ಮೊಮ್ಮಗನ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನೇ ಮಾಡಿರ್ತಾರೆ ಅಂತ ಹೇಳ್ಬೋದು.
ಚಿತ್ರ ನೋಡಿದಂತಹ ಎಲ್ಲ ಅಭಿಮಾನಿಗಳು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನುಳಿದಂತೆ ನಾಯಕಿಯರಾಗಿ ಅಭಿನಯ ಶಾರದೆ ಆದಂತಹ ಜಯಂತಿ ಅವರು ಒಂದು ನೃತ್ಯಗಾರ್ತಿಯ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ ಮೊದಲನೇ ನಾಯಕಿಯಾಗಿ. ಹಾಗೆ ಅಭಿನಯ ಚತುರೆ ಅಂತಲೇ ಹೇಳುವ ಭಾರತಿಯವರು ಕೂಡ ಇನ್ನೊಬ್ಬ ನಾಯಕಿಯಾಗಿ ಈ ಚಿತ್ರದಲ್ಲಿ ನಟಿಸಿರ್ತಾರೆ. ಉಳಿದಂತೆ ಹಾಸ್ಯ ಪಾತ್ರದಲ್ಲಿ ನರಸಿಂಹರಾಜು, ನಟನ ಚತುರರಾದಂತಹ ಬಾಲಕೃಷ್ಣ ಅವರು, ಹಾಗೆ ಆರ್ ನಾಗೇಂದ್ರ ರಾಯರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನೊಂದು ವಿಶೇಷ ಸ್ನೇಹಿತರೆ, ಏನು ವೀರಸ್ವಾಮಿ ಅವರ ಈ ನಿರ್ಮಾಣದ ಒಂದು ಚಿತ್ರ ಆದ್ದರಿಂದ ಒಂದು ರಾಜ್ಕುಮಾರ್ ಅವರ ಬಾಲ ಪಾತ್ರಕ್ಕೆ ಒಬ್ಬ ಹುಡುಗ ಬೇಕಾಗಿರುತ್ತೆ. ಹುಡುಕ್ತಾ ಇದ್ದಾಗ ಅವರು ಸೆಟ್ಟಿಗೆ ಬಂದಿರ್ತಾರೆ, ಅವರ ಮಗನೇ ವೀರಸ್ವಾಮಿ ಅವರ ಮಗ. ಅವರನ್ನೇ ಒಂದು ಬಾಲನಟನಾಗಿ ಈ ಚಿತ್ರದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಅವರೇ ಮುಂದಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೀರೋ ಆದಂತಹ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಬಾಲನಟರಾಗಿ ಅಭಿನಯಿಸಿರ್ತಾರೆ. ಇದಕ್ಕೂ ಮೊದಲು ಒಂದು ಧೂಮಕೇತು ಅನ್ನೋ ಚಿತ್ರದಲ್ಲಿ ಇವರು ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಬಾಲ ನಟನ ಪಾತ್ರದಲ್ಲಿ ಅಭಿನಯಿಸಿರ್ತಾರೆ. ನಂತರ 12 ವರ್ಷಗಳ ಕಾಲ ಇವ್ರನ್ನ ನಟಿಸೋದಕ್ಕೆ ಬಿಡೋದಿಲ್ಲ, ಓದಿನ ಕಡೆಗೆ ಗಮನ ಕೊಡಲು ತಂದೆಯವರು ಆದೇಶಿಸಿರ್ತಾರೆ. ಇನ್ನು ಚಿತ್ರದ ಒಂದು ಜೀವಾಳ, ಉಸಿರು ಅಂತ ಹೇಳಬೇಕು. ಯಾವುದಪ್ಪ ಅದು ಅಂತಂದರೆ ಸಂಗೀತ. ಆ ಸಂಗೀತದ ಜವಾಬ್ದಾರಿಯನ್ನು ಹೆಸರಾಂತ ನಿರ್ದೇಶಕರಾದ ಟಿ ಜಿ ಲಿಂಗಪ್ಪ ಅವರು ನೀಡಿರ್ತಾರೆ. ಹಾಗೆ ಈ ಚಿತ್ರದ ಸಾಹಿತ್ಯ ಹಾಡುಗಳನ್ನ ತ್ರಿಮೂರ್ತಿಗಳಾದಂತಹ ಜಿ ಉದಯಶಂಕರ್ ಮತ್ತು ಆರ್ ಎನ್ ಜಯಗೋಪಾಲ್ ಹಾಗೂ ವಿಜಯ ನರಸಿಂಹ ಅವರು ಸೇರಿ ಬರೆದಿರ್ತಾರೆ. ಇನ್ನು ಹಾಡುಗಳ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಹಾಡುಗಳನ್ನ ಪಿ ಬಿ ಶ್ರೀನಿವಾಸ್ ಅವರು ಹಲವಾರು ಹಾಡುಗಳನ್ನು ಈ ಚಿತ್ರದಲ್ಲಿ ಹಾಡಿದ್ದಾರೆ. ಇವರಿಗೆ ಹೆಣ್ಣು ಧ್ವನಿಯಾಗಿ ಪಿ ಸುಶೀಲಾ ಅವರು ಸಾಥ್ ನೀಡಿರ್ತಾರೆ. ಹಾಗೆ ಒಂದು ದುಃಖಭರಿತ ಹಾಡಿಗೆ ಪಿ ಕಾಳಿಂಗರಾವ್ ಅವರು ಕೂಡ ಧ್ವನಿಗೂಡಿಸಿರ್ತಾರೆ ಸ್ನೇಹಿತರೆ. ವೀಕ್ಷಕರೇ, ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಒಂದು ಸುಮಧುರ, ಒಂದು ಅರ್ಥಗರ್ಭಿತವಾದ, ಒಂದು ಮೈ ರೋಮಾಂಚನವಾಗುವಂಥ ಒಂದು ಹಾಡು ಕೂಡ ಈ ಚಿತ್ರದಲ್ಲಿ ಇದೆ. ನಾವಿಕನಾರೋ ನಡೆಸುವರೆಲ್ಲೋ ಸಾಗಿದೆ ಜೀವನ ನೌಕೆ. ತುಂಬ ಒಂದು ಅರ್ಥಗರ್ಭಿತವಾದಂತಹ ಹಾಡು, ಒಂದು ಮನಸ್ಸಿಗೆ ಮುದ ನೀಡುವಂತಹ ಹಾಡು ಕೂಡ ಹೌದು. ಇನ್ನೊಂದು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೂಡ ಒಂದು ಯುಗಳ ಗೀತೆ ಮೂಡಿ ಬರುತ್ತೆ. ಅದು ಕೂಡ ಒಂದು ಅದ್ಭುತವಾಗಿದೆ. ಒಂದು ಮಾತು ನಾನು ಹೇಳಲೇ, ಈ ಹಾಡು ಕೂಡ ಒಂದು ಅತ್ಯದ್ಭುತವಾಗಿ ಮೂಡಿ ಬರುತ್ತೆ. ಹಾಗೆ ಇನ್ನೊಂದು ಹಾಡು ಕೂಡ ಇದೆ, 3ನೇ ಹಾಡು, ರಾಗ ನಿನ್ನದು ಭಾವ ನನ್ನದು. ಈ ಹಾಡು ಕೂಡ ಪಿ ಸುಶೀಲಾ ಅವರ ಒಂದು ಧ್ವನಿಯಲ್ಲಿ ಉತ್ತಮವಾಗಿ ಮೂಡಿ ಬಂದಿರುತ್ತೆ. ಇನ್ನು ನೆಕ್ಸ್ಟು ಈ ಚಿತ್ರದ ಕೆಲವು ಸ್ವಾರಸ್ಯಕರವಾದಂತಹ ಘಟನೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅವುಗಳಲ್ಲಿ ಅಂದಿನ ಕಾಲಕ್ಕೆ ಅಂದರೆ 1971ರಲ್ಲಿ ಈ ಚಿತ್ರ 2 ಲಕ್ಷ ಬಜೆಟ್ನಲ್ಲಿ ತಯಾರಾಗುತ್ತೆ. ಈ ಚಿತ್ರದ ಒಂದು ಒಟ್ಟು ಬಜೆಟ್ ಒಂದು 2 ಲಕ್ಷ. ಹಾಗೆ ಅಣ್ಣವರು 130ನೇ ಚಿತ್ರದಲ್ಲಿ ಕೂಡ ಅತಿ ಕಡಿಮೆ ಸಂಭಾವನೆ ಪಡೆದಿರೋದಕ್ಕೆ ಈ ಚಿತ್ರ ಒಂದು ಸಾಕ್ಷಿಯಾಗುತ್ತೆ. ಹೇಗಪ್ಪ ಅಂತ ನೀವೆಲ್ಲ ಕೇಳ್ಬೋದು. ಅಂತಂದರೆ ವೀರಸ್ವಾಮಿ ಅವರು ವರದಪ್ಪನವ್ರನ್ನ, ಅಣ್ಣವರ ಸಂಭಾವನೆ ಬಗ್ಗೆ ವರದಪ್ಪನವರೇ ನೋಡ್ಕೊತಾ ಇರ್ತಾರೆ, ಹಣಕಾಸಿನ ಬಗ್ಗೆ. ಅವ್ರ ಹತ್ರ ಕೇಳಿದಾಗ ಅವರು ನಗುನಗುತ್ತಲೇ ತಮಾಷೆಯಾಗಿ, ಈ ಚಿತ್ರದಲ್ಲಿ ಅಣ್ಣವರಿಗೆ 3 ಪಾತ್ರಗಳಲ್ಲಿ ಅಭಿನಯಿಸಲು ನೀವು ಹೇಳಿರ್ತೀರ, ಒಂದು ಪಾತ್ರಕ್ಕೆ 10,000 ತೊಗೊತಾ ಇದ್ದೀವಿ, ಅದೇ ರೀತಿ 3 ಪಾತ್ರಗಳಿಗೆ 10,000ದಾಗಿ 30,000 ಕೊಟ್ಬಿಡಿ ಅಂತ ಹೇಳಿದಾಗ ವೀರಸ್ವಾಮಿಯವರು ಒಂದು ಕ್ಷಣ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಂಡು 30,000ನ ನೀಡೋದಕ್ಕೆ ಒಪ್ಕೊತಾರೆ ಸ್ನೇಹಿತರೆ. ಇದು ಅವತ್ತಿನ ಕಾಲದಲ್ಲಿ ಅಣ್ಣವರು ಪಡಿತಿದ್ದಂತಹ ಒಂದು ಸಂಭಾವನೆ. ಬೇರೆ ನಟರೆಲ್ಲ ಹೆಚ್ಚು ಸಂಭಾವನೆ ಪಡ್ತಿದ್ರು ಕೂಡ ಅಣ್ಣವರು ಒಂದು ಕಲಾ ಸೇವೆಗೆ ಮಾರು ಹೋಗಿ ಯಾರಿಗೂ ನಷ್ಟವಾಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಸಂಭಾವನೆಯನ್ನು ಪಡೆಯುತ್ತಿರ್ತಾರೆ. ಹಾಗೆ ಚಿತ್ರದ ಒಂದು ಒಟ್ಟು ಸಂಭಾವನೆಯ 10% ಮಾತ್ರವೇ ಅವರ ಒಂದು ಸಂಭಾವನೆ ಆಗಿರುತ್ತೆ ರಾಜ್ಕುಮಾರ್ ಅವ್ರದ್ದು ಅನ್ನೋದು ಒಂದು ಸ್ವಾರಸ್ಯಕರ ಸಂಗತಿ. ತದನಂತರ ಈ ಚಿತ್ರೀಕರಣಗೊಂಡು ಬಿಡುಗಡೆಯಾಗಿ ಒಂದು ತಕ್ಕಮಟ್ಟಿನ ಯಶಸ್ಸನ್ನು ಕೂಡ ಗಳಿಸುತ್ತೆ. ಯಾಕಪ್ಪ ಅಂತಂದರೆ ಕಥೆಯಲ್ಲಿ ಅಂಥ ಸ್ವಾರಸ್ಯವಿಲ್ಲದ ಕಾರಣ ಚಿತ್ರ ಜನರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅನ್ನೋದು ಪತ್ರಕರ್ತರ ಅಭಿಪ್ರಾಯ ಕೂಡ ಹೌದು. ಇದನ್ನು ಜನರು ಒಂದು ಕ್ಲಾಸಿಕ್ ಚಿತ್ರವಾಗಿ ಗುರುತಿಸ್ತಿರ್ತಾರೆ ಆವತ್ತಿನ ಕಾಲಕ್ಕೆ ಸ್ನೇಹಿತರೆ. ಹಾಗೆ ಪ್ರಶಸ್ತಿಗಳ ವಿಭಾಗಕ್ಕೆ ಬಂದರೆ ಈ ಚಿತ್ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ, ಹಾಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಹಾಗೆ ಉತ್ತಮ ಸಂಕಲನಕ್ಕೆ ಪ್ರಶಸ್ತಿ, ಹೀಗೆ 4-5 ಪ್ರಶಸ್ತಿಗಳನ್ನ ಆ ವರ್ಷದಲ್ಲಿ ಈ ಚಿತ್ರ ಪಡೆದುಕೊಳ್ಳುತ್ತೆ.
ಹಾಗೆ ಈ ಚಿತ್ರ ಬಂದು 1972ರಲ್ಲಿ ತೆಲುಗಿನಲ್ಲಿ, 1974ರಲ್ಲಿ ತಮಿಳಿನಲ್ಲಿ ಕೂಡ ರಿಮೇಕ್ ಆಗಿ ರಿಲೀಸ್ ಆಗುತ್ತೆ. ಈ ಚಿತ್ರದ ನಟರೆಲ್ಲ ಅಂದರೆ ತೆಲುಗಿನಲ್ಲಿ ನಟಿಸಿದ ರಿಮೇಕ್ ಚಿತ್ರದಲ್ಲಿ ನಟಿಸಿದಂತಹ ನಟರು ಹಾಗೂ ತಮಿಳಿನಲ್ಲಿ ನಟಿಸಿದಂತಹ ನಟರು ಕೂಡ ಕನ್ನಡದ ಒಂದು ಚಿತ್ರವನ್ನು ನೋಡಿ ತದನಂತರ ತಾವು ಅಭಿನಯಿಸಿದ ನಂತರ ಎಲ್ಲದಕ್ಕೂ ಹೋಲಿಕೆ ಮಾಡಿದಾಗ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಈ 3 ಪಾತ್ರಗಳಿಗೆ ಒಂದು ಜೀವವನ್ನು ತುಂಬಿದ್ದಾರೆ, ಅವರ ಮಟ್ಟಕ್ಕೆ ನಾವು ಅಭಿನಯಿಸಲು ಆಗಿಲ್ಲ ಅಂತ ಅವ್ರಿಗೆ ಒಂದು ಕ್ರೆಡಿಟ್ನ ಕೊಡ್ತಾರೆ. ಇದು ರಾಜ್ಕುಮಾರ್ ಅವರು ಪಡೆದುಕೊಂಡಂತಹ ಒಂದು ವರ ಅಂತ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಇನ್ನೂ ಹಲವಾರು ಚಿತ್ರಗಳ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ವಿಷಯಗಳನ್ನ ಹಂಚಿಕೊಳ್ಳೋದು ಇದೆ, ತುಂಬ ಇದೆ. ಇನ್ನೂ ಅವರು 130ನೇ ಚಿತ್ರ ಇದು. ಇನ್ನೂ ಹಲವಾರು ಚಿತ್ರಗಳ ಬಗ್ಗೆ ನಾನು ಮಾಹಿತಿಗಳನ್ನ ಹಂಚಿಕೊಳ್ಳೋಕ್ಕೆ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ದಯವಿಟ್ಟು ನನ್ನ ಪವರ್ ಡ್ರೀಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ನಮ್ಮ ಒಂದು ಚಾನಲ್ನ ವಿಡಿಯೋಗಳು ನಿಮಗೆ ಸಿಗ್ತವೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡಿ ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಧನ್ಯವಾದಗಳು. ನಮ್ಮಲ್ಲಿ ಯಾವುದಾದ್ರೂ ಕುಂದುಕೊರತೆಗಳು, ಮಾಹಿತಿಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ನೀಡಿ ನಾವು ತಿದ್ದುಕೊಂಡು ಮುಂದೆ ಒಳ್ಳೆಯ ವಿಷಯಗಳನ್ನ ಹಂಚ್ಕೊತೀವಿ.